ನಮಸ್ಕಾರ ವೀಕ್ಷಕರೇ. ಕಷ್ಟ ಎಂದು ಬಂದು ನಿಂತ ಭಕ್ತರ ಕಷ್ಟ ಪರಿಹರಿಸುವ ಕಾರಣಿಕ ದೈವ. ದಿನ ದಿನದ ತನ್ನ ಶಕ್ತಿಯ ಮೂಲಕ ಭಕ್ತ ಸಮೂಹವನ್ನು ಹೆಚ್ಚಿಸುತ್ತಿರುವ ರಾಜ. ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಶ್ರೀಮಂತ ದೈವ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಶ್ರೀಮಂತ ದೈವ. ಈ ದೈವದ ಶಕ್ತಿಯನ್ನು ಕೇಳಿದರೆ ಎಂಥವರಿಗಾದರೂ ಅಚ್ಚರಿಯಾಗಬಹುದು. ಯಾಕಂದರೆ ಈ ದೈವ ಒಂದಲ್ಲ ಎರಡಲ್ಲ ಮಾಡುತ್ತಿರುವ ವಿಸ್ಮಯಗಳನ್ನು ಹೇಳುತ್ತಾ ಹೋದರೆ ಒಂದು ಕ್ಷಣ ಇಲ್ಲಿ ಬಂದು ಹೋಗಬೇಕು ಅಂತ ಅನಿಸಿಬಿಡುತ್ತದೆ. ಯಾಕಂದರೆ ಅಷ್ಟು ವಿಸ್ಮಯಗಳ ಸರಮಾಲೆಯನ್ನು ಈ ದೈವ ಮಾಡುತ್ತಾ ಬರುತ್ತಾ ಇನ್ನು ದೈವದ ಕಾರಣಿಕ ಶಕ್ತಿಯನ್ನು ನೀವೇ ನೋಡಿ. ಕಷ್ಟ ಎಂದು ಬಂದು ನಿಂತ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಕಣ್ಣೀರನ್ನು ಒರೆಸುವ ಮೂಲಕ ತನ್ನದೇ ಆದ ಭಕ್ತ ಸಮೂಹವನ್ನು ಸಂಪಾದಿಸುತ್ತಿರುವ ದೈವ. ಕೇಳಿದ ವರವನ್ನು ಇಲ್ಲ ಎನ್ನದೆ ನೀಡುವ ದೈವ ಅಂದರೆ ಅದು ಬಂಧನೆಯಲ್ಲಿರುವ ಶ್ರೀಮಂತ ರಾಜಗುಳಿಗ. ಮಂಗಳೂರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಬಂದಲೆಯಲ್ಲಿ ನೆಲೆಸಿರುವ ಈ ದೈವ ದಿನದಿಂದ ದಿನಕ್ಕೆ ತನ್ನ ಕಾರಣಿಕ ಶಕ್ತಿಯನ್ನು ತೋರಿಸಿ ಭಕ್ತರ ಸಮೂಹವನ್ನು ತನ್ನ ಕಾಲ ಬಳಿ ಬರುವಂತೆ ಮಾಡುತ್ತಿದೆ ಈ ಶ್ರೀಮಂತ ರಾಜಗುಳಿಗ. ಇನ್ನು ಈ ದೈವದ ಹಿಂದಿನ ಕಾಲದಲ್ಲಿ ಬಂದ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ದೈವ ಇತ್ತೀಚೆಗೆ ನಡೆಸುತ್ತಿರುವ ಚಮತ್ಕಾರ ಅಷ್ಟಿಷ್ಟಲ್ಲ. ದಿನ ದಿನ ಒಂದಲ್ಲ ಒಂದು ರೀತಿಯಾಗಿ ಈ ದೈವ ತನ್ನದೇ ಶಕ್ತಿಯ ಮೂಲಕ ತನ್ನ ಭಕ್ತ ಸಮೂಹವನ್ನು ಹೆಚ್ಚಿಸಿಕೊಂಡು ಬರುತ್ತಿದೆ. ಹೌದು, ಮಂಗಳೂರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ವಾಮಂಜೂರು ಸಮೀಪದ ಬಂದಲೆಯಲ್ಲಿರುವ ಶ್ರೀಮಂತ ರಾಜಗುಳಿಗ ತಾಣವು ಹಲವಾರು ಚಮತ್ಕಾರಗಳಿಗೆ ಸಾಕ್ಷಿಯಾಗ್ತಾ ಇದೆ. ಚಮತ್ಕಾರ ಹುಟ್ಟಿಸ್ತಾ ಇರೋ ಶ್ರೀಮಂತ ರಾಜಗುಳಿಗ ಬಂದಿರೋ ಬಗ್ಗೆ ಒಂದು ಇತಿಹಾಸ ಪ್ರಸಿದ್ಧವಾದ ಕಥೆಯೇ ನಮ್ಮ ಎದುರು ಬಂದು ನಿಲ್ಲುತ್ತದೆ. ಹಿಂದಿನ ಕಾಲದಲ್ಲಿ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆರಳಲು ಕಾಲು ದಾರಿಯನ್ನೇ ಅವಲಂಬಿಸ್ತಾ ಇದ್ರು. ಹೀಗೆ ಜೈನ ಸಮುದಾಯದ ಜನರು ಮಾರನಕಟ್ಟೆಗೆ ಹೋಗಲು ನಿಶ್ಚಯಿಸಿದ್ರು. ಹೀಗೆ ಹೋಗಲು ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಜೈನ ಸಮುದಾಯದ ಗುಂಪೊಂದು ಕಾಲ್ನಡಿಗೆಯ ಮುಖಾಂತರ ಮಾರನಕಟ್ಟೆಗೆ ತೆರಳಿದ್ರು. ಹೀಗೆ ಇರುವ ಇವರ ಭಕ್ತಿಗೆ ಮೆಚ್ಚಿ ಮಾರನಕಟ್ಟೆ ಮಹಾದೇವಿಯ ಭೂತ ಗದ್ದಿಗೆಯ ಎದೆ ಕೊಡುವ ದೈವವಾದ ಹಾಯ್ಗುಳಿಗ ಈ ಜೈನ ಸಮುದಾಯದವರನ್ನು ಹಿಂಬಾಲಿಸಿಕೊಂಡು ಬರುತ್ತದೆ. ಇದನ್ನು ತಿಳಿದ ಜೈನ ಸಮುದಾಯದವರು ಈ ದೈವ ನಮ್ಮ ಜೊತೆಗೆ ಇರಬೇಕೆಂದು ಯೋಚಿಸಿ ಒಂದು ಉಪಾಯವನ್ನು ಮಾಡ್ತಾರೆ. ಜೈನ ಸಮುದಾಯದವರ ಮೇಲೆ ಇಷ್ಟಪಟ್ಟು ಬಂದ ಈ ದೈವವನ್ನು ಎಲ್ಲಿಯಾದರೂ ನೆಲೆಸಬೇಕು ಎಂಬ ದೃಷ್ಟಿಯಿಂದ ಜೈನ ಸಮುದಾಯದವರು ಹಾಲು ಬರುವಂತಹ ಮರದಲ್ಲಿ ಅಂದರೆ ಸಂಪಿಗೆಯ ಮರದಡಿಯಲ್ಲಿ ಈ ದೈವವನ್ನು ನೆಲೆಸ್ತಾರೆ. ಈ ದೈವವನ್ನು ನೆಲೆಸಿದ ನಂತರ ಅಲ್ಲಿ ನಡೆದದ್ದೆಲ್ಲ ಅಚ್ಚರಿಯೇ ಸರಿ. ಇನ್ನು ಇಲ್ಲಿ ನಡೆದಂತಹ ಅಚ್ಚರಿ ಎಲ್ಲರನ್ನೂ ಒಮ್ಮೆ ಚಕಿತಗೊಳಿಸಿತು. ದೈವ ದೇವರ ಬಗ್ಗೆ ನಂಬಿಕೆ ಇಲ್ಲದವರಿಗೂ ಕೂಡ ಇಲ್ಲಿ ನಡೆದ ಅಚ್ಚರಿಯನ್ನು ನೋಡಿ ದೈವ ದೇವರು ಇದ್ದಾರೆ ಎಂಬುದನ್ನು ತಮ್ಮ ಮನಸ್ಸಿನಲ್ಲಿಯೇ ದೃಢಪಡಿಸಿಕೊಂಡ್ರು. ಇಲ್ಲಿ ನಡೆದ ಅಚ್ಚರಿ ಹಲವು ಕುತೂಹಲಕ್ಕೆ ಕಾರಣವಾಯಿತು. ಶ್ರೀಮಂತ ರಾಜಗುಳಿಗ ಈ ಪುಣ್ಯಕ್ಷೇತ್ರ ಭಾರಿ ಪವಿತ್ರವಾದ ಕ್ಷೇತ್ರ, ಭಾರಿ ಸತ್ಯದ ಕ್ಷೇತ್ರ. ಯಾನ ಪ್ರತಿ ಇಂದು ಮೂರು ಈ ನೇಮೋತ್ಸವ ಶುರುವಾಗಿ ಬೊಕ್ಕ ಪ್ರತಿ ತಿಂಗೊಲ್ಲ ಇಡೆ ಬರ್ಪೇನೆ. ಪ್ರತಿ ತಿಂಗೊಲ್ಲ ಬತ್ತಿದ್ದು ಮನಸ್ಸು ಪ್ರಸಾದ ಜೊತೆ ತೊಂದು ಪೋಪೆ ಇಡೆ ಬತ್ತಿ ಬೊಕ್ಕ ಮನಸ್ಸಿಗೆ ಭಾರಿ ನೆಮ್ಮದಿ ಉಂಟು. ಅವತ್ತಂದೆ ನಮ್ಮ ಎನ್ನಿದು ಪೋಯಿನ ಬೇಲೆ ಖಂಡಿತವಾದಲ್ಲ ಆಪುದು ಹೆಂಗೆ ಆತಂದು ಒರಿ ಏರ ವಾ ಊರುಡಲ್ಲ ಒಂಜಿ ಇಂಚಿನ ಕ್ಷೇತ್ರ ಉಂಡು ಅಂದ್ಕೊಂಡಂಗೆ ಭಾರಿ ಖುಷಿಯಾಗುಂಡು ಅಂಚ ಮಾತೆಲ್ಲ ಬತ್ತದ್ದು ಸಂದರ್ಶನ ಮನ್ಪುಲೆ ಎಡ್ಡೆ ಜಾಗೆ ಪವಿತ್ರವಾದ ಕ್ಷೇತ್ರ.
ನಂಬಿ ಬಂದ ಜೈನ ಸಮುದಾಯದವರಿಗೆ ಈ ದೈವ ಏನೆಲ್ಲ ಮಾಡಿತ್ತು ಎಂಬುದರ ಬಗ್ಗೆ ಫುಲ್ ಮಾಹಿತಿಯನ್ನು ನೀಡ್ತೇನೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಶ್ರೀಮಂತ ದೈವ ಕಾರ್ಯಕ್ರಮಕ್ಕೆ ಸ್ವಾಗತ. ಭಕ್ತರು ತನ್ನನ್ನು ನಂಬಿ ಬೇಡಿಕೊಂಡ್ರೆ ಇಲ್ಲ ಎನ್ನುವುದಿಲ್ಲವಂತೆ ಈ ದೈವ. ಹೀಗಾಗಿ ಜೈನ ಸಮುದಾಯದವರ ಭಕ್ತಿಗೆ ಮೆಚ್ಚಿ ಮಾರಣಕಟ್ಟೆಯಿಂದ ಜೈನ ಸಮುದಾಯದವರನ್ನು ಈ ದೈವ ಹಿಂಬಾಲಿಸಿಕೊಂಡು ಬಂದಿದೆ. ಹಾಗೆ ಅವರನ್ನು ಕಾಪಾಡಿಕೊಂಡು ಬರುತ್ತಿದೆ. ಇನ್ನು ದೈವಕ್ಕೆ ಒಂದು ಜಾಗವನ್ನು ಕೂಡ ಇವರು ಮಾಡಿಕೊಡುತ್ತಾರೆ. ನಂತರ ಇಲ್ಲಿ ನಡೆದದೆಲ್ಲ ಅಚ್ಚರಿಯೇ ಸರಿ. ಏನೇ ಅಚ್ಚರಿ ನೀವೇ ನೋಡಿ. ಜೈನ ಸಮುದಾಯದವರ ಮೇಲೆ ಇಷ್ಟಪಟ್ಟು ಬಂದ ದೈವವನ್ನು ಸಂಪಿಗೆಯ ಮರದಡಿಯಲ್ಲಿ ನೆಲೆಸ್ತಾರೆ. ಈ ಜೈನ ಸಮುದಾಯದವರಿಗೆ ಸಾಕಷ್ಟು ಭೂಮಿ ಇರ್ತದೆ. ಹೀಗಾಗಿ ಅದರಲ್ಲಿ ಭತ್ತವನ್ನು ಬೆಳೀತಾರೆ. ಇನ್ನು ಈ ಭತ್ತ ಕೊಯ್ಯುವ ಹೊತ್ತಿಗೆ ಭೂಮಿಗಿಂತ ಹೆಚ್ಚಾಗಿ ಭತ್ತವೇ ಬೆಳೆದು ನಿಂತಿತ್ತು. ಮನೆಯ 5 ಅಂಗಳ ತುಂಬಿ ಇನ್ನೂ ಭತ್ತ ಕೊಯ್ಯುವಷ್ಟು ಇಲ್ಲಿ ಭತ್ತ ಬೆಳೆದಿರ್ತದೆ. ಹಾಗೆ ಇವರು ಶ್ರೀಮಂತಿಕೆಯಿಂದ ತುಂಬಿಕೊಂಡಿರ್ತಾರೆ. ಹೀಗೆ ಈ ದೈವ ಒಂದಲ್ಲ ಒಂದು ರೀತಿಯಾಗಿ ಅಚ್ಚರಿಯನ್ನು ಉಂಟು ಮಾಡ್ತಾ ಬರ್ತಾ ಇರ್ತದೆ. ಬಡವ ಒಂದು ಹೂವನ್ನು ತಂದು ಬಂಡೆ ಕಲ್ಲಿನ ಮೇಲೆ ಇಡ್ತಾನೆ. ಬಂಡೆ ಕಲ್ಲನ್ನು ಕಲ್ಲಿನ ಭಾಗ ಎಂದು ಭಾವಿಸದೆ ಹೂವನ್ನು ಎತ್ತುವ ರೀತಿಯಲ್ಲಿ ಎತ್ತುತ್ತಾನೆ. ಹೀಗಾಗಿ ಈ ದೈವಕ್ಕೆ ಶ್ರೀಮಂತ ರಾಜಗುಳಿಗ ಎಂಬ ಹೆಸರು ಬಂದಿದೆ. ಹೀಗೆ ಮುಂದುವರಿದಂತೆ ಇಲ್ಲಿ ಜೈನ ಸಮುದಾಯದವರ ಎಲ್ಲ ಜಾಗಗಳು ಅವರವರ ಸ್ವಂತಿಕೆಗೆ ಪಾಲು ಪಡೆದಿದೆ. ಹೀಗೆ ಇಲ್ಲಿನ ಒಂದು ಜಾಗವನ್ನು ಜತ್ತಿ ಪೂಜಾರಿಯವರು ತೆಗೆದುಕೊಳ್ಳುತ್ತಾರೆ. ಹೀಗೆ ತೆಗೆದುಕೊಂಡ ಜಾಗದಲ್ಲಿ ಈ ಜತ್ತಿ ಪೂಜಾರಿಯವರು ರಾಜ್ಯಕ್ಕೆ ದೊಡ್ಡ ದೈವ ಶ್ರೀಮಂತ ರಾಜಗುಳಿಗ ಎಂಬುದಾಗಿ ನಂಬಿಕೊಂಡು ಬರ್ತಾರೆ. ಮೂಲ ಬಂದಲ ಎಡುಪನ ರಾಜಗುಲಿಗನ ಸನ್ನಿಧಿಗೆ ಶುರುದಿಂಚಿಲ ಬರಂದಿಲ್ಲ ಪಂಡ ಸ್ಥಾಪನೆ ದಿಂಚಿ ಯಾನ್ ಮೂಲ ಬರಂದಿಲ್ಲ ರೇಪಣ್ಣ ಏನು ಕಾರಣ ಇದು ಭಾರಿ ಭಕ್ತಿ ಯಾನ್ ಕೆಲವು ಪುರ ಎಣ್ಣೆ ಪುರ ಕೆಲಸ ಪುರ ಆಂಡು ಇತ್ತೆ ಒಂಜಿ ಅವತ್ತು ನಿಮ್ಮೆಲ್ಲ ಕೆಲಸ ಅವೊಂದುಂಡು ಆತಿನ ಬಂತೀರ ಆ ಕಾಸದ ವಿಷಯ ಅಡಿತೆ ರಾಜಗುಲಿಗೆ ಬರಂದಿಲ್ಲ ರೆಂಕ್ ಹಂಗಾರದ ನೀನು ಒಂಜಿ ಪ್ರಸಾದ ಪತ್ರ ಕೇಳಲೇ ಇರ ಕಾಸು ಬರ್ಪುಂಡು ಬಂದ್ಪೇರು ಅಂಚದು ಪುನಃ ಯಾನ್ ಈ ಸನ್ನಿಧಿ ಪ್ರತಿ ಸಲ ಕೋಲ ಸಂಕ್ರಮಣ ದಾನಿ ಯಾನ್ ಮೂಲ ಬರ್ತದೆ ಅನ್ನ ಸನ್ನಿಧಿ ಬರ್ತದೆ ರಾಜಗುಲಿಗನ ಸೇವೆ ಮಾಡ್ತದೆ ಅನ್ಪೋ ಒಂದಿಲ್ಲ.
ಇನ್ನೊಬ್ಬರ ಪಾಲಿಗೆ ಸೇರಿಕೊಳ್ಳುತ್ತದೆ. ಹಾಗೆ 2 ಶತಮಾನಗಳ ಕಾಲ ಬಂಧನದಲ್ಲಿರುತ್ತದೆ. ಇದರ ಬಗ್ಗೆ ಮಾಹಿತಿ ನೀವೇ ನೋಡಿ. ಹೀಗೆ ಶ್ರೀಮಂತ ರಾಜಗುಳಿಗನನ್ನು ನಂಬಿಕೊಂಡು ಬರುವ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ದೇಣಿಗೆ ಕೊಡುವ ಪದ್ಧತಿ ಇತ್ತು. ಹೀಗೆ ಜತ್ತಿ ಪೂಜಾರಿ ಕೂಡ ಒಂದು ಮಠಕ್ಕೆ ದೇಣಿಗೆಯನ್ನು ನೀಡಬೇಕಾಗಿತ್ತು. ಹೀಗೆ ದೇಣಿಗೆ ನೀಡುವ ಸಂದರ್ಭದಲ್ಲಿ 1 ಮುಡಿ ಅಕ್ಕಿ ಕಡಿಮೆಯಾಗ್ತದೆ. ಈ ಕಾರಣಕ್ಕಾಗಿ ಕೋಪಗೊಂಡ ಮಠದ ಪುರೋಹಿತರು ಜತ್ತಿ ಪೂಜಾರಿಯವರನ್ನು ನಿಂದಿಸ್ತಾರೆ. ಹೀಗೆ ಇಬ್ಬರ ನಡುವೆ ವಾಕ್ ಸಮರ ಮುಂದುವರಿತದೆ. ಸಮರ ವಿಪರೀತಗೊಂಡು ಕೋಪಗೊಂಡ ಬ್ರಹ್ಮತ್ವ ಪಡೆದ ಪುರೋಹಿತರು ಶಾಪವನ್ನು ನೀಡುತ್ತಾರೆ. ಹೀಗೆ ನೀಡಿದ ಶಾಪದಿಂದ ಮೇಲೆ ಇದ್ದ ಗ್ರಾಮ ಕೆಳಗೆ ಬರುತ್ತದೆ. ಹೀಗೆ ಶ್ರೀಮಂತ ರಾಜಗುಳಿಗ ಮಣ್ಣಿನ ಅಡಿಗೆ ಹೋಗ್ತಾರೆ. ಹೀಗಾಗಿ ಶ್ರೀಮಂತ ದೈವ ಬಂಧನದಲ್ಲಿರಬೇಕಾದ ಸಂದರ್ಭ ಬಂದೊದಗ್ತದೆ. ಒಂದು ಮರದಡಿಯಲ್ಲಿ ಈ ದೈವ ಬಂಧನವಾಗ್ತದೆ. ಹೀಗೆ ಬಂಧನವಾದ ಮರ ಹಾಲಿನ ಬೇರಿನಿಂದ ಜನಿಸುತ್ತದೆ. 2 ಶತಮಾನಗಳ ಕಾಲ ದೈವ ಬಂಧನದಲ್ಲಿರುತ್ತದೆ. ಹೀಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಮರಗಳು ಎದ್ದು ಬಂದ ರೀತಿಯಲ್ಲಿ ಅಲುಗಾಡಲು ಶುರು ಮಾಡ್ತದೆ. ಇನ್ನು ಈ ಮರಗಳು ನಮ್ಮನ್ನೇ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ತನ್ನ ರೌದ್ರ ನರ್ತನವನ್ನು ಮಾಡಲು ಶುರು ಮಾಡ್ತದೆ. ಇದರ ರೌದ್ರ ರೂಪವನ್ನು ನೋಡಿ ಭಯಭೀತರಾದ ಜನ ಇದಕ್ಕೆ ಕಾರಣ ಏನು ಎಂಬುದನ್ನು ಹುಡುಕಲು ಶುರು ಮಾಡ್ತಾರೆ. ಮತ್ತೊಂದು ಅಸ್ತಿತ್ವಕ್ಕೆ ಸೇರಿಕೊಂಡ ಶ್ರೀಮಂತ ದೇವ ರಾಜಗುಳಿಗ ತನ್ನ ಕಾರಣಿಕ ಶಕ್ತಿಯನ್ನು ಹೇಗೆಲ್ಲ ತೋರಿಸಿತು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ.
ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಜೈನ ಸಮುದಾಯದವರ ಜಾಗ ಬೇರೆ ಬೇರೆಯವರ ಅಸ್ತಿತ್ವವನ್ನು ಪಡೆದುಕೊಂಡಿತ್ತು. ಹೀಗಾಗಿ ಈ ದೈವವನ್ನು ಕೂಡ ಇನ್ನೊಬ್ಬರು ನಂಬಿಕೊಂಡು ಬಂದಿದ್ದರು. ಹೀಗೆ ನಂಬಿದ್ದ ಇವರಿಗೆ ದೈವ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆಯದನ್ನು ಮಾಡಿಕೊಂಡು ಬಂದಿತ್ತು. ನಂತರದ ದಿನಗಳಲ್ಲಿ ಈ ದೈವ ಒಂದು ಕಾರಣಿಕ ದೈವವಾಗಿ ಜನರ ಕಷ್ಟಗಳನ್ನು ನಿವಾರಿಸಿಕೊಂಡು ಬರುತ್ತಿದೆ. ಆ ಗ್ರಾಮದ ಜನ 7 ರೀತಿಯ ಪ್ರಶ್ನೆಗಳನ್ನು ಹಾಕಿ ಇದಕ್ಕೆ ಕಾರಣವನ್ನು ಕಂಡುಕೊಳ್ತಾರೆ. ಹಾಗೆ ಈ ದೈವವನ್ನು ನಂಬಿಕೊಂಡು ಹೋಗಬೇಕು ಎಂಬ ದೃಷ್ಟಿಯಿಂದಾಗಿ ಈ ದೈವಕ್ಕೆ ಹರಕೆಯನ್ನು ಕಟ್ಟಿಡುತ್ತಾರೆ. ಈ ಹರಕೆಯನ್ನು ಹಲಸಿನ ಮರದಡಿಯಲ್ಲಿ ಕಟ್ಟಿಡುತ್ತಾರೆ. ಹೀಗೆ ಕಟ್ಟಿಟ್ಟ ಹರಕೆ ಮಾತ್ರ ಮಾಡುತ್ತಾ ಬಂದ ವಿಸ್ಮಯ ಇವತ್ತಿಗೂ ಕೂಡ ಜನರಲ್ಲಿ ಅಚ್ಚರಿ ಉಂಟು ಮಾಡ್ತಾ ಬರ್ತಾ ಇದೆ. ಹೀಗೆ ಕಟ್ಟಿದ ಹರಕೆಯ ಇಡಿಯಲ್ಲಿ ಚಮತ್ಕಾರಗಳು ನಡೆಯುತ್ತಾ ಬಂದಿತ್ತು. ಇಲ್ಲಿಯವರೆಗೆ ಈ ಮರದ ಹತ್ತಿರ ಬಂದು ಏನನ್ನು ಬೇಡಿದ್ರೂ ಅದು ನಡೆದುಕೊಂಡು ಬರ್ತಾ ಇದೆ. ಈ ದೈವವನ್ನು ನಂಬಿ ಯಾವುದೇ ಹರಕೆಯನ್ನು ಹೇಳಿಕೊಂಡ್ರೂ ಅದು ನೆರವೇರಿಕೊಂಡು ಬರುತ್ತಿದೆಯಂತೆ. ಹಾಗೆ ಈ ದೈವಕ್ಕೆ ಈಗ ಗುಡಿಯನ್ನು ಕೂಡ ನಿರ್ಮಿಸಿ ಭಕ್ತರು ಪೂಜಿಸಿಕೊಂಡು ಬರುತ್ತಿದ್ದಾರೆ. ಹಾಗೆ ಪ್ರತಿನಿತ್ಯ ಪೂಜೆಗಳು ಕೂಡ ನೆರವೇರಿಕೊಂಡು ಬರುತ್ತಿದೆ. ಹೀಗೆ ಚಮತ್ಕಾರಗಳನ್ನು ಹುಟ್ಟಿಸಿದಂತ ಶ್ರೀಮಂತ ರಾಜ ಗುಳಿಗ ದೈವವನ್ನು ಈ ಗ್ರಾಮದ ಜನ ಅತಿಯಾದ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಶ್ರೀಮಂತ ರಾಜಗುಳಿಗನನ್ನು ನಂಬಿಕೊಂಡು 50ಕ್ಕೂ ಹೆಚ್ಚು ಮಂದಿ ವಿದೇಶದಲ್ಲಿ ಕೆಲಸ ಮಾಡುವುದಕ್ಕಾಗಿ ಬೇಡಿಕೊಂಡು ಬಂದು ಅದು ಫಲ ಲಭಿಸಿದೆ. ಹಾಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬಂದರೂ ಕೂಡ ಇಲ್ಲಿ ಬಂದು ರಾಜಗುಳಿಗ ದೇವರನ್ನು ಪ್ರಾರ್ಥಿಸಿದರೆ ಸಾಕು, ಅದು ಯಾವುದೇ ಆಗಿದ್ದರೂ ನಮ್ಮನ್ನು ಬಿಟ್ಟು ಹೋಗ್ತದೆ. ಅದಕ್ಕಾಗಿ ಇಲ್ಲಿ ಔಷಧಿಗಳನ್ನು ನೀಡಲಾಗುವುದಿಲ್ಲ. ಬದಲಾಗಿ ಶ್ರೀಮಂತ ರಾಜ ಗುಳಿಗನ ಗಂಧ ಪ್ರಸಾದವನ್ನು ಹಾಕಿದ್ರೆ ಸಾಕು, ಏನೇ ಇದ್ದರೂ ಅದು ನಮ್ಮನ್ನು ಬಿಟ್ಟು ದೂರ ಉಳಿಯುತ್ತದೆ. ಈ ಗ್ರಾಮಡು ಕೆಲವು ಜನಕುಲು ಮತ ಈ ಕೆಲಸ ಇಜ್ಜಂದೆ ಉದ್ಯೋಗ ಇಜ್ಜಂದೆ ಮತ ಇತ್ತೇರು ಆ ಪೊರ್ತುಗು ಬರ್ತದೆ ಕೈ ಮುಗಿದ ಗಂಧ ಕೊನೆಯನಕ್ಲೆಗೆ ಉದ್ಯೋಗ ಬತ್ತಂಡು ಅಕುಲು ನಮ್ಮ ಪಿದೇವರು ಓಪನಂಚಿನ ಯೋಗ ಭಾಗ್ಯ ಎಲ್ಲ ಬತ್ತಂಡು ಆ ತೆತ್ತಂದೆ ಸಂತಾನ ಭಾಗ್ಯ ಇಜ್ಜಂದೆ ನಕ್ಲೆಗೆ ಸಾಧಾರಣ ಒಂಜಿ 27 ಜನಕ್ಲೆಗೆ ಸಂತಾನ ಭಾಗ್ಯ ಅಂಡು ಸಾಧಾರಣ ಒಂಜಿ 42 ಜನಕ್ಕೆ ಲಗ್ನ ಮುಹೂರ್ತ ಅಂಡು ಅವತ್ತಂದೆ ಸಾಧಾರಣ ಒಂಜಿ 19 ಜನ ನಮ್ಮ ನೆರ್ದು ಪಿದೇವೂರಿಗೆ ಪೋಯರು. ಈ ಜಾಗಡ್ ಬಾರಿ ಮಲ್ಲೊಂಜಿ ಉದಾರುಂಡು ದಯಪನದಂಡ ಸೀಮಂತ ರಾಜ್ಯಗಳಿಗೆ ಎತ್ತು ಇಂದೊಂಜಿ ಲಿಂಗ ಉದ್ಭವ ಇಲಕ ಇಂದೊಂಜಿ ಎಂಕ್ಲೆಗೆ ಒಂಜಿ ಪವಿತ್ರ ಬಾಯಿನಂಚಿನ ಜಾಗ. ಈ ಮಣ್ಣುಡು ಪ್ರತಿ ವರಿಯನಲ್ಲ ಕಷ್ಟ ಬತ್ತದ ನೆನವರಿಕೆ ಮಲ್ತನ ಖಂಡಿತ ಆಪಣ ಮಾಡ್ಕೊಂಡ ನೆನವರಿಕೆ ಉಂಡು.
ಆಗಿದೆ ಕಂಕಣ ಭಾಗ್ಯಕ್ಕಾಗಿ ಇಲ್ಲಿಯವರೆಗೆ ಅದೆಷ್ಟೋ ಮಂದಿ ಕೊರಗುತ್ತಿದ್ದವರು ಇಲ್ಲಿ ಬಂದು ದೈವಕ್ಕೆ ಹರಕೆಯನ್ನು ಹೇಳಿದ ಕೆಲವೇ ದಿನಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ನಮ್ಮ ಕಣ್ಣೆದುರಿಗೆ ಸಿಗುತ್ತದೆ. ಎಂಕ್ಲನೆ ಒಂಜಿ ನೇಬರ್ನ ಒಂಜಿ ಅಲ್ಲಿಗೆ ಮಸ್ತ್ ಪೊದುಪುರ ತೋಂದಿತ್ತಂಡು ಅಂಜ ದಾ ಓಲ್ ಪೋಂಡಲ ಪೊದುತ ಅಂದು ಅವೊಂದೇ ಎತ್ತಿದ್ಜಿ ಆಂಡ ಮುಲ್ಪ ಬತ್ತದ ಕೈ ಮುಗಿನ ರಡ್ಡೆ ದಿನಟ ಅಲ್ಲಿಗೆ ಎಡ್ಡೆ ಕೂಡಿಡು ಎಡ್ಡೆ ಬೇಲೆಡ್ ಎಡ್ಡೆ ಆಣ್ ಒಂಜಿ ಪೊದು ನಿಗಂಟ ಆದಿದ್ದು ನಾನು ಮದ್ಮೆಗೆ ದಿನಾಲ ಫಿಕ್ಸ್ ಆಯ್ತು ನಂಚ ಅದು ಮುಲ್ಪ ಬತ್ತಿ ಬಕ್ಕ ಮಾತ ಕೆಲಸ ಅಲ್ಲ ಓಲ ಕೆಲಸ ಆಪುಜಿ ಪಣ್ದಿಜ್ಜಿ ಮಾತ ಕೆಲಸ ಅಲ್ಲ ಈ ರಾಜಗುಡಿಗೆ ಒದಗದು ಕೊಡ್ತೇರು ಅಂಜನೆ ಎಂಕ್ಲೆಗ್ಲ ಅಂಚೆನೆ ಓ ಕೆಲಸಕ್ಕೆ ಪೋಯರ್ ಇತ್ತಂಡಲ್ಲ ಆ ಕೆಲಸ ಪಡ್ದು ಫಸ್ಟ್ ಬತ್ತದ ಮುಲ್ಪ ಕೈ ಮುಗಿದು ಪೊಪ್ಪಿ. ಇನ್ನು ಒಂದು ಕುಟುಂಬ ಎಂದ್ರೆ ಅದು ಜಗಳ ಕಟ್ಟಿಟ್ಟ ಬುತ್ತಿ. ಇನ್ನು ಅದೆಷ್ಟೋ ಜಗಳ ಮನೆಯನ್ನು ಎರಡು ಮಾಡಿದೆ. ಇಂತಹ ಏನೇ ಜಗಳ ಇದ್ದರೂ ಶ್ರೀಮಂತ ರಾಜ ಗುಳಿಗನ ಹತ್ತಿರ ಬಂದು ಬೇಡಿಕೊಂಡ್ರೆ ಸಾಕು ಮನಸ್ತಾಪಗಳು ದೂರವಾಗ್ತದೆ. ಹಾಗೆ ಮನೆಯಲ್ಲಿ ಕದ್ದು ಹೋದಂತಹ ಏನೇ ವಸ್ತುಗಳಿದ್ರೂ ಎಲ್ಲಿ ಬಂದು ಬೇಡಿದ್ರೆ ಅದು ಮರು ಸಿಗುತ್ತದೆ ಎಂಬುದು ಇಲ್ಲಿನ ಜನರ ನಂಬಿಕೆಯಾಗಿದೆ. ಇತ್ತೀಚೆಗಷ್ಟೇ ಈ ಶ್ರೀಮಂತ ರಾಜ ಗುಳಿಗನ ತಾಣವು ಪುನರ್ ಪ್ರತಿಷ್ಠಾಪಿಸಲಾಗಿದೆ. ಹಾಗೆ ಶ್ರೀಮಂತ ರಾಜ ಗುಳಿಗನ ನೆಚ್ಚಿನ ಸೇವೆ ಅಂದ್ರೆ ಅದು ಕೋಲ ಸೇವೆ. ಹೀಗಾಗಿ ವರ್ಷಂಪ್ರತಿ ಇಲ್ಲಿನ ಹರಕೆ ಕೋಲಗಳು ನೆರವೇರ್ತಾ ಬರ್ತಾ ಇದೆ. ಇದನ್ನು ನೋಡುವುದೇ ಒಂದು ಭಾಗ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಚಮತ್ಕಾರ ಹುಟ್ಟಿಸ್ತಿರುವಂತಹ ಶ್ರೀಮಂತ ರಾಜ ಗುಳಿಗನ ಇತಿಹಾಸ. ಹೀಗಾಗಿ ಬೇಡಿ ಬಂದ ಭಕ್ತರಿಗೆ ಇಲ್ಲ ಎನ್ನದೆ ನೀಡುವ ದೊಡ್ಡ ಮನಸ್ಸು ಈ ಶ್ರೀಮಂತ ರಾಜ ಗುಳಿಗನದ್ದು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಲ್ಲನ್ನು ನಂಬಿದರೆ ಸಾಕು, ಅದು ನಮ್ಮನ್ನು ಹೇಗೆ ಕಾಪಾಡಿಕೊಂಡು ಬರುತ್ತಿದೆ. ಇನ್ನು ಇದು ಕೆಲವರಿಗೆ ಮೂಢನಂಬಿಕೆ ಅಂತ ಅನಿಸಿದ್ರೂ ಕೂಡ ನಂಬಿದವರ ಪಾಲಿಗೆ ಮಾತ್ರ ಕಲ್ಪವೃಕ್ಷದ ರೀತಿಯಲ್ಲಿ ಈ ದೈವ ಕಾಪಾಡಿಕೊಂಡು ಬರುತ್ತಿದೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಶ್ರೀಮಂತ ದೈವ. ನಮಸ್ಕಾರ.